ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ನಾವು ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಮಡಿಕೇರಿ ಕಡೆ ಹೋಗ್ತಾ ಇದೀವಿ. ಸಮಯ ಇವಾಗ 5:30 ನೋಡಿ. ಈ ಪಯಣದಲ್ಲಿ ನೀವು ಕೂಡ ಭಾಗಿಯಾಗಿ ಅಂತ ಹೇಳ್ತಾ Okay, let's go. ನೋಡಿ, ಬೆಳಿಗ್ಗೆನೆ ಇಷ್ಟೊಂದು ಗಾಡಿ ಓಡಾಡ್ತಾ ಇದ್ದೇವೆ. ಕೆಂಗೇರಿಯಲ್ಲಂತೂ ಸಿಕ್ಕಾಪಡೆ ಜನ ಇದ್ರು. ಬೆಳಿಗ್ಗೆನೆ ಮೈಸೂರು ಹೈವೇಯಲ್ಲಿ ಹೋಗ್ತಾ ಇದ್ರೆ ಆ ಮಜಾನೇ ಬೇರೆ ನೋಡಿ. ಕೆರೆ ನೋಡಿ ಎಷ್ಟು ದೊಡ್ಡದಾಗಿದೆ. ಈ ಕೆರೆ ಹತ್ರ ಹೋಗ್ತಾ ಇದ್ರೆ ಚಳಿ ಜಾಸ್ತಿನೇ ಇರುತ್ತೆ. ಚಳಿ ಇರೋದ್ರಿಂದ ಟೀ ಕುಡಿಯೋಣ ಅಂತ ಟೀ ಕುಡ್ಕೊಂಡು ಹಾಗೆ ನಮ್ಮ ಗಾಡಿಗೆ ಪೆಟ್ರೋಲ್ನ ಫುಲ್ ಟ್ಯಾಂಕ್ ಮಾಡ್ಕೊಂಡು ನಾವು ಹೊರ್ಟಿವಿ. ಇದು ಯಾವ ಊರು ಅಂತ ಕಮೆಂಟ್ ಮಾಡಿ. ಹೊಟ್ಟೆ ತುಂಬ ಹಸಿತಾ ಇದೆ ಅಂತ ನಾವು ಕೂಡ ಟಿಫನ್ ಮಾಡ್ಕೊಂಡು ನಾವು ಹೊರಟಿದ್ದು ಸೀದಾ ಮೈಸೂರು ಹತ್ರ ಇರೋ ಪಯಣ ವಿಂಟೇಜ್ ಕಾರ್ ಮ್ಯೂಸಿಯಂ ಕಡೆ. ಕೊನೆಗೂ ನಾವು ಈ ಪಯಣ ಹತ್ರ ಬಂದ್ವಿ. ನೋಡ್ಬೋದು ಮೇಲ್ಗಡೆ ಎಷ್ಟು ದೊಡ್ಡದಾದ ಟೈರ್ ಇದು ಕಾಣ್ತಿದೆ ಅಂತ. ಮೊದಲಿಗೆ ನಾವು ಟಿಕೆಟ್ ತಗೊಂಡು ಒಳಗಡೆ ಎಂಟ್ರಿ ಆಗ್ತಿದ್ದಂತೆ ಹಿರಿ ಇಲ್ಲಿ ಟಿಕೆಟ್ ಒಬ್ಬರಿಗೆ 75 ರೂಪಾಯಿ ಇರುತ್ತೆ. ಬನ್ನಿ ಇವಾಗ ಒಳಗಡೆ ಹೋಗೋಣ. ನೋಡಿ ಎಷ್ಟು ಚೆನ್ನಾಗಿದಾವಲ್ವ ಕಾರುಗಳು. ಇಲ್ಲಿ ನಾವು ಅಂಬಾಸಿಡರಿಂದ ಫಿಯೇಟೋ ಕಾರುಗಳವರೆಗೆ ಎಲ್ಲವನ್ನು ನೋಡ್ಬೋದು. ಒಂದ್ಸಲ ನೀವು ನೋಡ್ಕೊಂಡು ಬನ್ನಿ, ಮಿಸ್ ಮಾಡಬೇಡಿ. ಯಾಕಂತಂದ್ರೆ ಈ ವಿಡಿಯೋ ನಿಮಗೋಸ್ಕರ ಅಂತಾನೆ ಮಾಡಿದ್ದು, ನಮ್ಮ ವ್ಯೂವರ್ಸ್ಗೋಸ್ಕರ. ಇಲ್ಲಿ ಈ ಕಾರ್ ಮ್ಯೂಸಿಯಂ ಅಲ್ಲಿರೋ ಕಾರು ಇನ್ನು ಏನೇನಿದೆ ಎಲ್ಲ ಕೂಡ ವಿಡಿಯೋ ಮಾಡಿದ್ದೀನಿ. ಫುಲ್ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ, ಏನೇನಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಒಂದ್ಸಲ ನೋಡ್ಕೊಂಡು ಬನ್ನಿ ಎಲ್ಲಾನು. ಓಕೆ, ನನ್ನದೊಂದು ಸ್ಮಾಲ್ ರಿಕ್ವೆಸ್ಟ್. ಈ ವಿಡಿಯೋ ನಿಮಗೆ ಇಷ್ಟ ಅನಿಸಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಮ್ಮ ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಲಿಂಕ್ ಬಯೋದಲ್ಲಿರುತ್ತೆ, ಮರಿಬೇಡಿ. ಈ ನಿಮ್ಮ ಪ್ರೋತ್ಸಾಹವೇ ನಮ್ಮ ಮುಂದಿನ ವಿಡಿಯೋಗಳಿಗೆ ದೊಡ್ಡ ಸ್ಫೂರ್ತಿ. ಹಾಗೆ ನಮ್ಮ ಈ ಪಯಣಕ್ಕೆ ನಿಮ್ಮ ಪ್ರೀತಿ ಬೆಂಬಲ ಹಾಗೂ ನಿಮ್ಮ ಆರೈಕೆ ನಮಗೆ ತುಂಬ ಮುಖ್ಯ. ಹಾಗಾಗಿ ದಯವಿಟ್ಟು ಸಪೋರ್ಟ್ ಮಾಡಿ.
ಬನ್ನಿ ಇವಾಗ ನೆಕ್ಸ್ಟ್ ಪ್ಲೇಸ್ ಕರ್ಕೊಂಡು ಹೋಗ್ತೀನಿ. ನೋಡಿ ಇದೇ KRS ಡ್ಯಾಮ್ನ ಬ್ಯಾಕ್ ವಾಟ್ರ್. ನೋಡಿ ಎಷ್ಟು ನೀರಿದೆ ನೋಡ್ರಿ, ಫುಲ್ಲು. ಬೃಂದಾವನ ಕಡೆ ಹೋಗ್ತಾರೆ ಜಾಸ್ತಿ ಜನ, ಆದರೆ ಇಲ್ಲಿ ಬ್ಯಾಕ್ ವಾಟ್ರ್ ಹತ್ರ ಬಂದು ನೋಡಿ ಎಷ್ಟು ಜನ ಚೆನ್ನಾಗಿ ಕಾಣುತ್ತಿದೆ. ವ್ಯೂ ಪಾಯಿಂಟ್ ಅಂತ ಮಸ್ತಾಗೈತೆ. ಇನ್ನೂ ಸುಮಾರು ಪ್ಲೇಸಸ್ ಇದ್ದಾವೆ, ಬನ್ನಿ ಹೋಗೋಣ. ನಾವೆಲ್ಲಿದ್ದೀವಿ ಅಂತ ಗೆಸ್ ಮಾಡೋಕ್ಕಾಗತ್ತಾ? ಗೆಸ್ ಮಾಡಿ ನೋಡೋಣ. ಯಾರ್ಯಾರು ಗೆಸ್ ಮಾಡ್ತೀರ ಅವರೆಲ್ಲ ಕಮೆಂಟ್ ಮಾಡಿ ನಾವೆಲ್ಲಿದ್ದೀವಿ ಅಂತ. ಇವಾಗ ನಾವು ಹೋಗ್ತಿರೋದು ಗೋಲ್ಡನ್ ಟೆಂಪಲ್ಗೆ. ಇದು ಎಲ್ಲಿದೆ ಗೊತ್ತಾ ನಿಮಗೆ? ಇದು ಕೊಡಗು ಜಿಲ್ಲೆ ಕುಶಾಲನಗರ ಹತ್ತಿರ ಇರೋ ಬಯಲುಕುಪ್ಪೆಯಲ್ಲಿದೆ. ನಾವಿವಾಗ ಗೋಲ್ಡನ್ ಟೆಂಪಲ್ ಹತ್ರ ಬಂದಿದ್ವಿ. ನೋಡ್ಬೋದು ನೀವು ಇಲ್ಲಿ ಎಷ್ಟು ಜನ ಬರ್ತಿದ್ದೀರಂತ. ತುಂಬ ಜನ ಬರ್ತಿದ್ದಾರೆ. ಈ ಕಡೆ ಆ ಕಡೆ ಎಲ್ಲ ಕಾರ್ ಪಾರ್ಕಿಂಗು ಮತ್ತು ವೆಹಿಕಲ್ ಪಾರ್ಕಿಂಗ್ ಎಲ್ಲ ಇದೆ. ಬನ್ನಿ ಒಳಗಡೆ ಹೋಗೋಣ. ನಾವು ಕೂಡ ನೋಡಿಲ್ಲ, ಫಸ್ಟ್ ಟೈಮ್ ಬಂದಿದ್ದು. ನೋಡೋಣ ಫುಲ್ಲು ಹೇಗಿದೆ ಅಂತ. ನೋಡ್ಬೋದು, ನೀವು ನೋಡಿ ಒಂದು ಸಲ. ಇವಾಗ ನಾವು ಒಳಗಡೆ ಬಂದೀವಿ ಟೆಂಪಲ್ ಹತ್ರ. ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ಅಲ್ಲಿ ನೋಡಿ. ಬನ್ನಿ ಇವಾಗ ಟೆಂಪಲ್ ಒಳಗಡೆ ಹೋಗೋಣ, ನೋಡೋಣ ಅಲ್ಲಿ ಹೇಗಿದೆ ಅಂತ. ಇಲ್ಲಿ ನೋಡ್ಬೋದು 3 ಬುದ್ಧನ ಮೂರ್ತಿಗಳಿದ್ದಾವೆ ಇಲ್ಲಿ. ಎಲ್ಲ ಪೇಂಟಿಂಗ್ ಇದೆ. ಮತ್ತು ಪಕ್ಕದಲ್ಲಿ ತುಂಬ ಜನ ಇದ್ದಾರೆ ಇಲ್ಲಿ ಕೂಡ. ನೋಡಿ ಇಲ್ಲಿ ಸುತ್ತ ಅಂತೂ ಗೋಡೆಗಂತೂ ಪೇಂಟಿಂಗ್ ಮಾಡಿದ್ದಾರೆ ಫುಲ್ಲು. ಜನ ಅಂತೂ ಸಿಕ್ಕಾಪಟ್ಟೆನೇ ಇತ್ತಪ್ಪ. ನೋಡಿದ್ದಾಯ್ತಲ್ವಾ? ಬನ್ನಿ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. ಯಾವ ಪ್ಲೇಸ್ ಗೊತ್ತಾ? ಮಡಿಕೇರಿಯಲ್ಲಿರೋ ರಾಜ ಸೀಟ್. ನೋಡಿದ್ದೀರಾ ಇಲ್ವೋ ಗೊತ್ತಿಲ್ಲ. ಬನ್ನಿ ನಾವು ಹೋಗೋಣ ಇವಾಗ. ಸನ್ಸೆಟ್ ನೋಡೋಣ ಅಂತ ಬಂದರೆ ಏನಪ್ಪ ಇಷ್ಟೊಂದು ಜನ ಇದ್ದಾರೆ ಇಲ್ಲಿ. ನೋಡು ಏನು ಗುರು ಹಿಂಗೈತೆ ಜನ, ಎಷ್ಟೊಂದು ಜನ ಅಪ್ಪ. ಬಾ ನಾವಂತೂ ಫುಲ್ಲು ಶಾಕೇ ಆಗೋಯ್ತು. ಏನು ಇಷ್ಟೊಂದು ಜನ ಬರ್ತಾವ್ರ ಸನ್ಸೆಟ್ ನೋಡೋಕೆ ಅಂತ. ಇಲ್ಲಿ ಮೇಲ್ಗಡೆ ನೋಡು ಗುರು ಎಷ್ಟು ಜನ ಇದ್ದಾರೆ ಅಪ್ಪ. ಇವ್ರೇನು ಥಿಯೇಟ್ರಿಗೆ ಏನು ಬಂದವ್ರ ನೋಡಿ ಎಷ್ಟು ಜನ ಕೂತವ್ರೆ. ಥಿಯೇಟ್ರಲ್ಲಿ ಮೂವಿ ನೋಡೋ ಥರ ಕೂತ್ಬಿಟ್ಟವ್ರು ಇವರೆಲ್ಲ. ನೋಡಿ ಯಾವ ಫಿಲಮ್ ರಿಲೀಸ್ ಆಗೈತೆ ಏನೋ ಇಲ್ಲಿ. ಸನ್ಸೆಟ್ ನೋಡೋಕ್ಕಂತ ಬಂದಿದ್ದು. ಸನ್ಸೆಟ್ ನೋಡ್ದಿದ್ರೆ ಹೇಗೆ, ನೀವು ಕೂಡ ಸನ್ಸೆಟ್ ನೋಡಿ. ಸನ್ಸೆಟ್ ನೋಡಿದ್ವಿ ಇಷ್ಟೊತ್ತು. ಇವಾಗ ಸ್ವಲ್ಪ ವ್ಯೂ ನೋಡೋಣ ಹೇಗಿದೆ ಅಂತ. ಹಾಗೆ ಇಲ್ಲಿ ಫ್ಲವರ್ ಶೋ ಕೂಡ ನಡೆದಿತ್ತು. ನಾವು ಬೆಳಗ್ಗೆ ಎದ್ದು ಸನ್ರೈಸ್ ನೋಡ್ಕೊಂಡು ಹೋಗೋಣ ಅಂತ ಇಲ್ಲೇ ನಾವು ರೂಮ್ ಮಾಡ್ಕೊಂಡಿದ್ವಿ. ಬನ್ನಿ ಇವಾಗ ನಮ್ಮ ರೂಮ್ ಕಡೆ ಹೋಗೋಣ. ಇದೇ ನೋಡ್ರಿ ನಮ್ಮ ರೂಮು. ಇದರ ಕಾಸ್ಟ್ ಬಂದು 1500. ನಾವು ವೀಕೆಂಡಲ್ಲಿ ಬಂದಿದ್ದರಿಂದ ಜಾಸ್ತಿ ಆಗಿತ್ತು. ನೀವು ವೀಕ್ ಡೇಸಲ್ಲಿ ಬನ್ನಿ, ಇನ್ನೂ ಕಡಿಮೆ ಇರುತ್ತೆ, 1000 ಒಳಗಡೆ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟು ಬೆಳಗ್ಗೆ ಸಿಗೋಣ. ಈ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.